ಈ ರಾಜ್ಯದ ಹೆಣ್ಣುಮಕ್ಕಳೇ, ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 2,000 ರೂಪಾಯಿ ತಗೊಳ್ತಾ ಇದ್ದೀರಾ. ಮುಂದಿನ ತಿಂಗಳು ನಿಮಗೆ 2,000 ರೂಪಾಯಿ ಬರಬೇಕಾ? ಆದರೆ ಅದಕ್ಕಿಂತ ಮುಂಚೆ ನೀವು ಒಂದನ್ನ ಮಾಡಬೇಕು. ಏನು ಮಾಡಬೇಕು ಅಂತಂದರೆ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಈಗ ಮೇಜರ್ ಸರ್ಜರಿ ಮಾಡೋದಕ್ಕೆ ಹೊರಟಿದೆ. ಪ್ರಸ್ತುತ ಇಡೀ ರಾಜ್ಯದಲ್ಲಿ ಸುಮಾರು 1,30,00,000ಕ್ಕೂ ಅಧಿಕ ಮಹಿಳಾ ಫಲಾನುಭವಿಗಳು ಈ ಯೋಜನೆಯಡಿ ಪ್ರತಿ ತಿಂಗಳು 2,000 ರೂಪಾಯಿಗಳ ಆರ್ಥಿಕ ನೆರವನ್ನು ಪಡಿತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯೋಜನೆಯ ಅನುಷ್ಠಾನದಲ್ಲಿ ಕಂಡು ಬಂದಿರುವ ಕೆಲವು ಗಂಭೀರ ಲೋಪದೋಷಗಳು ಮತ್ತು ನಕಲಿ ಅರ್ಹತೆಗಳ ಹಾವಳಿಗೆ ಶಾಶ್ವತವಾಗಿ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಈಗ ಬಯೋಮೆಟ್ರಿಕ್ ಪ್ರಕ್ರಿಯೆಯನ್ನ ಕಡ್ಡಾಯಗೊಳಿಸೋದಕ್ಕೆ ತೀರ್ಮಾನ ಮಾಡಿದೆ. ಹಾಗಾದ್ರೆ ಗೃಹಲಕ್ಷ್ಮಿ ಹಣ ನಿಮಗೆ ಬರಬೇಕು. ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ನೀವು ತಗೊಳ್ಬೇಕು ಅಂದರೆ ಸರ್ಕಾರ ಈಗ ಬಯೋಮೆಟ್ರಿಕ್ ಅನ್ನ ಕಡ್ಡಾಯ ಮಾಡಿದೆ. ಈ ರಾಜ್ಯದ ಹೆಣ್ಣು ಮಕ್ಕಳೇ, ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದೆ. ಹಾಗಾದ್ರೆ ನೀವೇನ್ ಮಾಡಬೇಕು? ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾದ್ರೆ ಬಯೋಮೆಟ್ರಿಕ್ ನಿಮಗೂ ಕೂಡ ಕಡ್ಡಾಯ. ನೀವು ಸೇವಾ ಕೇಂದ್ರಗಳಿಗೆ ಹೋಗಿ ಹೆಬ್ಬಟ್ಟು ಮತ್ತು ಕಣ್ಣುಗಳ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಒಂದು ವೇಳೆ ನೀವು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವರಾಗಿದ್ದರೆ ನಿಮ್ಮ ಜಾತಿ ಸರ್ಟಿಫಿಕೇಟ್ ಅಲ್ಲಿ ಬರುವಂತಹ RD ನಂಬರ್ ಕಡ್ಡಾಯ. ಹಳೆ ಜಾತಿ ಸರ್ಟಿಫಿಕೇಟ್ ಇತ್ತು, ಈಗ ಹೊಸ ಜಾತಿ ಸರ್ಟಿಫಿಕೇಟ್ ಆಗಿದೆ. ನೀವು OB ರಾಯನ್ ಕಾಲ್ ಜಾತಿ ಸರ್ಟಿಫಿಕೇಟ್ ಕೈಯಲ್ಲಿ ಬರ್ದಿರೋದಿದ್ರೆ ಅದನ್ನ ಈಗಲೇ ಬದಲಾಯಿಸಿಕೊಳ್ಳಿ. ಜಾತಿ ಸರ್ಟಿಫಿಕೇಟು ಕೂಡ ಈಗ ಡಿಜಿಟಲೈಸೇಷನ್ ಆಗಿದೆ. ಈ ಡಿಜಿಟಲೈಸ್ಡ್ ಆದಂತಹ ಜಾತಿ ಸರ್ಟಿಫಿಕೇಟ್ ಅಲ್ಲಿ ಒಂದು RD ನಂಬರ್ ಇರುತ್ತೆ. ಆ ನಂಬರ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಜಾತಿ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಜಾತಿ ಯಾವುದು ಅಂತ ಗೊತ್ತಾಗುತ್ತೆ. ಹಳೆ ಜಾತಿ ಸರ್ಟಿಫಿಕೇಟ್ ಇದ್ರೆ ಈ ಕೂಡಲೇ ಹೋಗಿ ಹೊಸ ಜಾತಿ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ಡಿಜಿಟಲಿ ಕೊಡ್ತಾರೆ ನಿಮಗೆ, ಅದರಲ್ಲಿ RD ನಂಬರ್ ಇರುತ್ತೆ. ಆ RD ನಂಬರ್ ಕೊಡಬೇಕು. RD ನಂಬರ್ ಎಲ್ಲರಿಗೂ ಅಲ್ಲ, ಕೇವಲ ಪರಿಶಿಷ್ಟ ಜಾತಿ ಪಂಗಡ ಸೇರಿದವ್ರಿಗೆ ಮಾತ್ರ. ಬಯೋಮೆಟ್ರಿಕ್ ಜೊತೆಗೆ ಮಹಿಳಾ ಇಲಾಖೆ ನೀಡುವಂತಹ ಒಂದು ID ಕಾರ್ಡ್, ಸಂಪೂರ್ಣ ಫಾರ್ಮ್ ತುಂಬಿದ ನಂತರವೇ ಗೃಹಲಕ್ಷ್ಮಿ ಹಣ ಬರಲಿದೆ. ಒಂದು ನಿಮಗೆ ID ಕಾರ್ಡ್ ಬೇಕು, ಇನ್ನೊಂದು ಏನಾಗಬೇಕು, ಬಯೋಮೆಟ್ರಿಕ್ ಕಡ್ಡಾಯ ಆಗಬೇಕು. ಈ ಪ್ರಾಸೆಸ್ ಎಷ್ಟು ದಿನ ತಗೊಳುತ್ತೋ ಗೊತ್ತಿಲ್ಲ. ಈ ಪ್ರಾಸೆಸ್ ಆಗೋವರೆಗೂ ಇವ್ರಿಗೆ ಹಣ ಬರಲ್ವಾ ಮಹಿಳೆಯರಿಗೆ? ಇದು ಇಂಪಾರ್ಟೆಂಟ್. ಸೊ ತಾವೇ ಹೇಳುವ ಅಂಕಿ ಅಂಶಗಳ ಪ್ರಕಾರ ಪ್ರತಿ ತಿಂಗಳು 2,000 ರೂಪಾಯಿ ಬರೋರು 1,30,00,000ಕ್ಕೂ ಅಧಿಕ ಮಹಿಳೆಯರಿದ್ದಾರೆ ಅಂದರೆ ಈ 1,30,00,000 ಜನರ ಬಯೋಮೆಟ್ರಿಕ್ ಮಾಡಿ ID ಕಾರ್ಡ್ ಕೊಡಕ್ಕೆ ಎಷ್ಟು ದಿನ ಬೇಕು? ಬಹಳ ಟೈಮ್ ಬೇಕಾಗಬಹುದು. ಎಷ್ಟು ಸೇವಾ ಕೇಂದ್ರಗಳನ್ನು ಓಪನ್ ಮಾಡ್ತೀರಿ? ವಾರ್ಡ್ ಲೆವೆಲ್ ಅಲ್ಲಿ ಬೆಂಗಳೂರಲ್ಲಿ ಮಾಡ್ತೀರೋ, ಪ್ರತಿಯೊಂದು ಗ್ರಾಮದಲ್ಲಿ ಇರುವಂತಹ ಸೇವಾ ಕೇಂದ್ರ ಸಾಕಾಗುತ್ತೋ? ಒಂದು ಬಯೋಮೆಟ್ರಿಕ್ ಮಾಡೋದಕ್ಕೆ ಕನಿಷ್ಠ ಎಷ್ಟು ಸಮಯ ಬೇಕು? ಈ 1,30,00,000 ಮಹಿಳೆಯರ ಬಯೋಮೆಟ್ರಿಕ್ ಸಂಪೂರ್ಣ ಆಗೋದು ಯಾವಾಗ? ಮತ್ತು ಇವರಿಗೆ ನೀವು ID ಕಾರ್ಡ್ ವಿತರಣೆ ಮಾಡೋದು ಯಾವಾಗ? ಅದೆಲ್ಲ ಆದ ಮೇಲೆ ಇವರಿಗೆ ಗೃಹಲಕ್ಷ್ಮಿ ಹಣ ಹೋಗುತ್ತಾ ಅಥವಾ ಪ್ಯಾರಲಲಿ ಗೃಹಲಕ್ಷ್ಮಿ ಹಣ ಹೋಗ್ತಾ ಇರುತ್ತೆ, ಈ ಕಡೆ ಇದು ಪ್ರಾಸೆಸ್ ನಡೆಯುತ್ತಾ? ಕ್ಲಾರಿಟಿ ಕೊಡಿ. ಹೌದಲ್ವಾ? ಬಹಳಷ್ಟು ಜನ 2,00,000 ಮೇಲೆ 2,000 ಮೇಲೆ ಡಿಪೆಂಡ್ ಆಗಿದ್ದಾರೆ. ನೀವು ಇನ್ನೂ ಮಹಿಳಾ ಮತ್ತು ಮಕ್ಕಳ ಖಾತೆ ಸಚಿವರನ್ನೇ ಮಾಡಿಲ್ಲ. ಈಗ ನೀವು ಅಧಿಕಾರಿಗಳ ಮೇಲೆ ಬಿಟ್ರೆ ಅವ್ರಿಗೆ ಹೇಳೋರು ಕೇಳೋರು ಇರಲ್ಲ. ಆದಷ್ಟು ಬೇಗ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಸಚಿವರನ್ನ ನೇಮಕ ಮಾಡಿ. ನೀವು ಇದನ್ನ ಇನ್ನೂ ಒಂದು 3 ತಿಂಗಳು ಮುಂದಕ್ಕೆ ಹಾಕಿದ್ರೆ ರಾಜ್ಯದ ಮಹಿಳೆಯರು ಅಷ್ಟು ತಾಳ್ಮೆಯಿಂದ ಕಾಯಲ್ಲ. ಇವತ್ತು ನಾಳೆಯಿಂದನೇ ಶುರು ಮಾಡ್ಕೊಳ್ತಾರೆ ಸೇವಾ ಕೇಂದ್ರಗಳಿಗೆ ಹೋಗಕ್ಕೆ.
ಬೆಂಗಳೂರು ಒನ್ಗೋ, ಇಲ್ದಿದ್ರೆ ಗ್ರಾಮ್ ಒನ್ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಇಲ್ಲ ಸರ್ಕಾರ ಹೇಳಿದ್ರೆ ಅಲ್ಲಿ ರಾಧಾರೇಗೌಡರು ಹೇಳ್ತಾ ಇದ್ರು ಬಯೋಮೆಟ್ರಿಕ್ ಮಾಡ್ತಾರಂತೆ, ಇಲ್ದಿದ್ರೆ ಕೊಡಲ್ವಂತೆ ಇಂತ. ದಯವಿಟ್ಟು ಇದನ್ನ ಅಡ್ರೆಸ್ ಮಾಡಿ, ದಯವಿಟ್ಟು ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಡಿ. ಹೌದಲ್ವಾ? ಸೊ ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಭಾಳಷ್ಟು ದುರುಪಯೋಗ ಆಗ್ತಾ ಇದೆ ಅಂತೆ, ಸತ್ತವ್ರ ಹೆಸರಿಗೂ ಹೋಗ್ತಾ ಇದೆಯಂತೆ ದುಡ್ಡು. ಈ ಯೋಜನೆಯಲ್ಲಿ ಎಸ್ಪೆಷಲಿ ಬೆಂಗಳೂರು ದಕ್ಷಿಣದಲ್ಲೇ 12,719 ಜನ ಮಹಿಳೆಯರು ಹೊರಗಡೆ ಬರ್ತಾ ಇದ್ದಾರೆ. ಯಾಕೆ ಅಂದರೆ ಇದರಲ್ಲಿ 6,624 ಮಹಿಳೆಯರು ಸತ್ತೇ ಹೋಗಿದಾರಂತೆ. ಆದರೂ ಅವ್ರಿಗೆ 2,000 ರೂಪಾಯಿ ಹಣ ಜಮಾ ಆಗ್ತಿತ್ತಂತೆ ಅವರ ಅಕೌಂಟಿಗೆ. ಸೊ ಹೀಗಾಗಿ ಇನ್ನು ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೂ ದುಡ್ಡು ಹೋಗ್ತಿತ್ತಂತೆ, ಸುಮಾರು 4,800 ಜನರಿಗೆ. ಆಧಾರೇ ಸೀಡಿಂಗ್ ಮಾಡದೇ ಇರುವಂಥ 1,000ಕ್ಕೂ ಹೆಚ್ಚು ಜನ ಈ ಗೃಹಲಕ್ಷ್ಮಿ ಸೌಲಭ್ಯ ಪಡೀತಾ ಇದ್ರಂತೆ. ಎಸ್ಪೆಷಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಕನಕಪುರದಲ್ಲೇ ಅತಿ ಹೆಚ್ಚು ಮೃತರಿಗೆ ಈ ಒಂದು ಗೃಹಲಕ್ಷ್ಮಿಯ ಹಣ ಹೋಗ್ತಾ ಇದ್ದದ್ದು ಪತ್ತೆಯಾಗಿದೆ. ಹಾಗಾಗಿನೇ ಬಯೋಮ್ಯಾಟ್ರಿಕ್ ಕಡ್ಡಾಯ ಮಾಡಿದ್ದಾರೆ ಮತ್ತು ಇದು ಮಹಿಳಾ ಇಲಾಖೆಯ ID ಕಾರ್ಡ್ ಕಡ್ಡಾಯ ಮಾಡಿದ್ದಾರೆ. ಈಗಿರೋದು ನೀವೇನಾದರೂ ಕಡ್ಡಾಯ ಮಾಡಿ ಯಾರು ಅರ್ಹರಿಲ್ಲ ಅವರನ್ನು ಸ್ಕ್ರೂಟಿನಿ ಮಾಡಿ ಅವರನ್ನು ತೆಗೀರಿ ಹೊರಕ್ಕೆ. ಬಟ್ ಇದೆಲ್ಲ ಪ್ರಕ್ರಿಯೆ ಎಷ್ಟು ದಿನದೊಳಗಡೆ ಮುಗಿಸ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ. ಅಲ್ಲಿವರೆಗೆ ಹಣ ಹಾಕಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ. ನಮ್ಮ ಹೆಣ್ಮಕ್ಳು ತಡ್ಕೋಬೇಕಲ್ಲ. ಒಂದಿನಕ್ಕೆ ಒಂದು ತಿಂಗಳಿಗೆನೆ 108 ಶಾಪ ಹಾಕಿರ್ತಾರೆ. ಹೇಳ್ಬಿಟ್ರು ಸಿದ್ದರಾಮಯ್ಯನವರು ಕೊಡಲಿಲ್ಲ. ಈಗ ಬೇರೆ ಸಿದ್ದರಾಮಯ್ಯನವ್ರು ಹೋಗಿರೋದು ಬೇರೆ ಒಂದು, ಸಿದ್ದರಾಮಯ್ಯನವ್ರು ಹೋದ್ರೆ ಇದನ್ನು ತೆಗೆದು ಬಿಡ್ತಾರಂತೆ ಅಂತ ಒಂದು ಭಾವನೆ ಇದೆ ಅವ್ರಿಗೆ. DK ಶಿವಕುಮಾರ್ ಅವರು ಅದನ್ನು ಮೇಕ್ ಶ್ಯೂರ್ ಮಾಡಬೇಕು, ಇಲ್ಲ ನಾನಿದ್ರೂ ಇರುತ್ತೆ ಅಂತ. ಈಗ ಇವ್ರು ಬಂದ್ಮೇಲೆ ಈ ಸ್ಕೂಟಿನಿ ಗಿಟಿನಿ ಅಂತ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ಮೋಸ್ಟ್ಲಿ ಅವ್ರಿಗೊಂಥರ ಅನುಮಾನ ಶುರುವಾಗ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಇದನ್ನ ಮೇನ್ ಅಡ್ರೆಸ್ ಮಾಡಿ. ಮಹಿಳೆಯರು ಭಾರಿ ಇಂಪಾರ್ಟೆಂಟು.